ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಬಂದು ನಾವು ಹಬ್ಬದ ಪ್ರಿಪ್ರೇಷನ್ ಮಾಡ್ತಿದ್ದೀವಿ. ಹಬ್ಬದ ಹಿಂದಿನ ದಿನ ಆ ವಿಡಿಯೋ ಆಗಿರುತ್ತೆ. ನಮ್ಮಮ್ಮ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ನಾವು ಈಗ ಸೀರೆ ಎಲ್ಲ ನೆರಿಗೆ ಹಿಡ್ದಿದ್ದಾಯ್ತು. ಈ ರೀತಿ ಬಂದಿದೆ, ಈ ರೀತಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ. ನೆರಿಗೆ ಎಲ್ಲ ನೋಡಿ, ಈ ಥರ ಎಲ್ಲ ಪ್ಲೇಟಿಂಗ್ಸ್ ಮಾಡಿ ಇಟ್ಟಿದ್ದೀವಿ. ಈಗ ಡೆಕೋರೇಷನ್ ಸ್ಟಾರ್ಟ್ ಮಾಡಬೇಕು. ಸೀರೆ ಉಡಿಸ್ಬೇಕು. ನಮ್ಮಮ್ಮ ಹೆಂಗೆ ಹೇಳ್ತಾರೋ, ಅವರೇ ಎಲ್ಲ ಯೂಟ್ಯೂಬ್ ನೋಡಿ ಮಾಡಿರೋದು. ನಾನು ಹೆಂಗೆ ಹೇಳ್ತಾರೋ ಹಂಗೆ ಸೀರೆ ಉಡಿಸ್ತೀನಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಇದಾಗ್ತಲ್ಮ ಫ್ಲಾಶ್ ಇದ್ದಾರ ಕಪ್ಪುದ ಫ್ಲಾಶ್ ಇದ್ದಾರನ ಸೀರೆ ಉಡ್ಸೋದೇ ಕಂಟಿದ ಕಡೆ ಅಡ್ಡ ನಿಂತಿದ್ಯಾ? ಏನು ವಿಡಿಯೋ ಹಾಕಿದಿಲ್ಲ? ಇವೆಲ್ಲ ಉಡ್ಸೋದು ಸುಮಾರು ಟೈಮ್ ಆಗುತ್ತೆ. ಸೀರೆ ಇಲ್ಲಿ ಮಳೆನೂ ಕವರ್ ಆಗುತ್ತಾ? ಅದು ನೆರಿಗೆ ಬರುತ್ತೆ. ಇಲ್ಲಿಗೆ ಎಲ್ಲ ಮಾಡಕ್ಕೆ ಹೋಗ್ತೀವಿ ಜಾಗ್ರತೆ. ಇನ್ನು ಹಾಕೋದು ಎಂತ ಅಲ್ಲಿಲ್ಲ, ಮತ್ತೆ ಆ ರೂಮಲ್ಲಿ ಕಿಟಕಿಲ್ಲ. ಇಲ್ಲ ಕಣಮ್ಮ, ಇದಾವ ನೋಡು. ಇಲ್ಲ ತಂದಿಟ್ಟು 5 ನವೇನು 5 ಪಿನ್ ಎಲ್ಲಿಗೆ ಹಾಕ್ಬಿಟ್ಟಿದ್ಯಾ? ಇನ್ನೊಂದೈತೆ, ಅದು ಚಿಕ್ಕದು ಬೇಕಾ? ಇನ್ನೊಂದು ಬಾಕ್ಸ್ ಆಗಬೇಕು. ನೀನು ವಿಡಿಯೋ ಯಾಕೆ ಹಾಕಿದೀಯ? ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೀನಿ. ಎಲ್ಲ ರೆಡಿ ಮಾಡಿ ಆದ್ಮೇಲೆ ಆನ್ ಮಾಡಿ ಅಂತ ಬಿಡು. ತೆಗಿತೀನಿ. ನೋಡಿ, ಇಷ್ಟು ರೆಡಿ ಮಾಡಿದ್ದೀವಿ, ಉಡ್ಸಿದ್ದೀವಿ. ಇನ್ನು ಬ್ಲೌಸ್ ಎಲ್ಲ ಇಟ್ಟು ರೆಡಿ ಮಾಡಬೇಕು. ಬಳೆ ಇಡಬೇಕು, ಬ್ಲೌಸ್ ಪೀಸ್ನ ರೋಲ್ ಮಾಡಿ ಎಲ್ಲ ಇಡಬೇಕು. ಮಾಡ್ತಾ ಇದ್ದೀವಿ. ನಮ್ಮಮ್ಮ ಇಲ್ಲಿ ಬ್ಲೌಸ್ ಹಿಡ್ಕೊಂಡಿದ್ದಾರೆ. ನನ್ನ ಮಗ ಇನ್ನೂ ಮಲಗಿಲ್ಲ. ಅಮ್ಮ ಏನು ಮಾಡ್ತಾವಳೆ? ಯಾಕೆ ವಿಡಿಯೋ ಮಾಡ್ತೀಯ? A few moments later. ಇಷ್ಟು ರೆಡಿ ಮಾಡಿದ್ದೀವಿ ನೋಡಿ. ಈಗ ಮಾರ್ನಿಂಗ್ ಕಳ್ಸಕ್ಕೆ ಕೂರಿಸಿ ಹೂವು ಎಲ್ಲ ಹಾಕಿ ಮಿಕ್ಕಿದ್ದನ್ನು ರೆಡಿ ಮಾಡಬೇಕು. 2000 years later. ನೋಡಿ, ಇಷ್ಟು ರೆಡಿ ಆಗಿದೆ. ಇನ್ನು ಹೂವು ಎಲ್ಲ ಹಾಕಬೇಕು. ನಮ್ಮಮ್ಮ ಎಲ್ಲ ರೆಡಿ ಮಾಡ್ತಿದ್ದಾರೆ. ನೋಡಿ, ಇದೆಲ್ಲ ಹಣ್ಣು ಹೂವು ಎಲ್ಲ ಆಗಾಗೆ ಇಟ್ಟಿದ್ದಾರೆ. ಎಲ್ಲ ರೆಡಿ ಮಾಡ್ಕೊತಿದ್ದಾರೆ. ನಮ್ಮಮ್ಮ ಎಲ್ಲದಕ್ಕೂ ಅರ್ಶಿನ ಕುಂಕುಮ ಇಕ್ತಿದ್ದಾರೆ. ಇಷ್ಟು ರೆಡಿ ಮಾಡಿದ್ದಾರೆ. ಇನ್ನು ಎಲ್ಲ ಇಡಬೇಕು. ಇಲ್ಲಿ ತಿಂಡಿಗಳನ್ನೆಲ್ಲ ಜೋಡಿಸಿಟ್ಟಿದ್ದಾರೆ. ಹೂವು ಎಲ್ಲಡಿಕೆ ಎಲ್ಲ ಇಟ್ಟಿದ್ದಾರೆ. ಬನ್ನಿ, ಇನ್ನೂ ಎಷ್ಟೆಷ್ಟು ರೆಡಿ ಮಾಡ್ತಾರೆ ಎಲ್ಲ ತೋರಿಸ್ತೀನಿ. ಇನ್ನೂ ಮುಗ್ದಿಲ್ಲ ನಮ್ಮಮ್ಮನ ಡೆಕೋರೇಷನು. ಮುಗಿಯಲ್ಲ, ರಾತ್ರಿಯಿಂದ ಬೆಳಗ್ಗೆ ಆದರೂ ಇನ್ನೂ ಮುಗ್ದಿಲ್ಲ. ಸಮಾಧಾನ ಆಗಲ್ಲ ನಮ್ಮಮ್ಮಂಗೆ. ಇಷ್ಟು ಎಲ್ಲ ರೆಡಿಯಾಗಿ ಎಲ್ಲ ಇಟ್ಟು ದೀಪ ಹಚ್ಚಿದ ಮೇಲೂ ಇನ್ನೇನು ಇಡ್ಬೋದು, ಇನ್ನೇನು ಡೆಕೋರೇಷನ್ ಮಾಡ್ಬೋದು. ಗಿಡದಲ್ಲಿ ಯಾವಂತ ಹೂವು ಬಿಟ್ಟಿದ್ರೆ ಕಿತ್ಕೊಂಡು ಬಂದು ಇಕ್ಕೋದು ಎಲ್ಲ ಮುಗಿಸಲ್ಲ ನಮ್ಮಮ್ಮ. ಈಗಲೇ ಟೈಮ್ 6 ಗಂಟೆ ಆಯಿತು. One eternity later. ನೋಡಿ, ಇಷ್ಟೆಲ್ಲ ರೆಡಿ ಮಾಡಿ ಮುಗಿಸಿದ್ದೀವಿ. ಡೆಕೋರೇಷನ್ ಎಲ್ಲ ಫುಲ್ಲು ಕಂಪ್ಲೀಟ್ ಮಾಡಿದ್ದೀವಿ. ಇವಾಗ ದೀಪ ಹಚ್ಚಬೇಕು. ಸೀರೆ ಉಟ್ಕೊಂಡು ರೆಡಿ ಆಗಿದ್ದೀನಿ. ಈಗ ದೀಪ ಹಚ್ಚಿ ನೈವೇದ್ಯ ಮಾಡಿದ್ರೆ ಮುಗೀತು, ಹಬ್ಬ ಕಂಪ್ಲೀಟ್.
ದೀಪ ಹಚ್ತಾ ಇದ್ದೀವಿ. ಇದು ಹಬ್ಬಕ್ಕೆ ಅಂತ ಇಟ್ಟಿರೋದು. ನಾವು ಡೈಲಿ ಯೂಸ್ ಮಾಡೋ ದೀಪ ಇದು. ಇದನ್ನು ಹಚ್ತಾ ಇದ್ದೀನಿ. ಕಂಕಣ ಕಟ್ಕೊಂಡಿದ್ದಾಯಿತು, ದೀಪ ಹಚ್ಚಿದ್ದೆಲ್ಲ ಆಗಿದೆ. ಈಗ ಕಡ್ಡಿ ಬೆಳಗಿ ಕರ್ಪೂರ ಎಲ್ಲ ಹಚ್ಚಿ ಪೂಜೆ ಮಾಡೋದು. ಇಷ್ಟ ವೆರೈಟೀಸ್ ಮಾಡಿದ್ದೀವಿ ಹಬ್ಬಕ್ಕೆ ಅಡುಗೆ. ಕಾಯಿ ಹೊಡ್ಕೊ ಬನ್ನಿ. ದೇವ್ರಿಗೆ ಕಾಯಿ ಹೊಡೆದಿದ್ದೆಲ್ಲ ಆಯಿತು. ಈಗ ಕರ್ಪೂರ ಬೆಳಗ್ತಾ ಇದ್ದೀನಿ ದೇವ್ರಿಗೆ. ಕರ್ಪೂರ ಬೆಳಗಿದ್ದೆಲ್ಲ ಆದಮೇಲೆ ಸಾಂಬ್ರಾಣಿ ಧೂಪ ಎಲ್ಲ ಹಾಕಿದ್ಮೇಲೆ ಮಂಗಳಾರತಿ ಮಾಡಿದ್ರೆ ಹಬ್ಬ ಕಂಪ್ಲೀಟ್. ದೇವ್ರಿಗೆ ಧೂಪ ಹಾಕಿದ್ದೆಲ್ಲ ಆಯಿತು. ಈಗ ಮಂಗಳಾರತಿ ಮಾಡ್ತಾ ಇದ್ದೀನಿ. ದೇವರಿಗೆ ಇಲ್ಲಿ ನಾನು ಇಲಿ ತೆಗಿತಾ ಇದ್ದೀನಿ. ಇಲಿ ತೆಗೆದು ದೃಷ್ಟಿ ಏನು ದೇವರಿಗೆ ಅಂತ ತೆಗಿತಾ ಇದ್ದೀನಿ. ಆರತಿ ಮಾಡ್ತಾ ಇದ್ದೀನಿ. ನಮ್ಮ ಮನೇಲಿ ಪೂಜೆ ಎಲ್ಲ ಮುಗೀತು. ಈಗ ನಮ್ಮ ದೊಡ್ಡಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಕುಂಕುಮ ತಗೊಳಕ್ಕೆ. ಹಾಗೆ ಅವ್ರ ಮನೆ ಮೇಲ್ಗಡೆ ಮನೆಯವರು ಕರೆದಿದ್ದಾರೆ ಕುಂಕುಮಕ್ಕೆ. ಈಗ ಹೋಗ್ತಾ ಇದ್ದೀನಿ. ಈಗ ನಮ್ಮ ದೊಡ್ಡಮ್ಮ ಮನೆಗೆ ಬಂದೆ. ಬನ್ನಿ ತೋರಿಸ್ತೀನಿ ನಮ್ಮ ದೊಡ್ಡಮ್ಮ ಹೇಗೆ ಲಕ್ಷ್ಮಿ ಕೂರಿಸಿದ್ದಾರೆ ಅಂತ. ಅವ್ರ ಮನೇಲೆಲ್ಲ ಬೇಗ ಪೂಜೆ ಮುಗಿಸ್ಬಿಟ್ಟಿದ್ದಾರೆ ಆಲ್ರೆಡಿ. ನೋಡಿ ಈ ಥರ ಕೂರಿಸಿದ್ದಾರೆ. ಕುಂಕುಮ ಕೊಡೋಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡವ್ರೆ ನಮ್ಮ ದೊಡ್ಡಮ್ಮ. ಚಿತ್ರಾನ್ನ ಹಬ್ಬದ ದಿನ ಯಾರ ಮನೇಲಿ ನೋಡು ಚಿತ್ರಾನ್ನ. ನಮ್ಮ ಮನೇಲೂ ಚಿತ್ರಾನ್ನ, ನಮ್ಮ ದೊಡ್ಡಮ್ಮ ಮನೇಲೂ ಚಿತ್ರಾನ್ನ. ಪಾಯಸ, ಒಬ್ಬಟ್ಟು, ಹೆಸರು ಬೇಳೆ ಕಾನ್ಸ್ಟೆಂಟ್ ಫುಡ್, ಏನು ಚೇಂಜ್ ಇರಲ್ಲ ನೋಡಿ. ಸೇಮ್ ಪಾಯಸ, ಚಿತ್ರಾನ್ನ ಹೇಟ್ ಮಾಡಿಬಿಡ್ಬೇಕು ಇವತ್ತೆಲ್ಲರೂ. ಯಾರ ಮನೇಲಿ ನೋಡಿದ್ರು ಚಿತ್ರಾನ್ನ. ಇದು ಟೀಚರ್ ಅವ್ರ ಮನೆ. ಈ ಥರ ಕೂರಿಸಿದ್ದಾರೆ. ನಮ್ಮ ದೊಡ್ಡಮ್ಮ ಆಲ್ರೆಡಿ ಕುಂಕುಮ ತಗೋತವ್ರೆ. ಬಂದು ನನ್ನ ಬಿಟ್ಟೆ ಬಂದವ್ರೆ ನೋಡಿ. ಈ ಥರ ಜೋಡಿಸಿದ್ದಾರೆ. ನೋಡಿ ಹೇಮಕ್ಕ ಹೆಂಗೆ ರಂಗೋಲಿ ಬಿಡಿಸಿದ್ದಾರೆ ಡಿಸೈನ್ ಆಗಿ. ಹೆಂಗೆ ಎಲ್ಲರೂ ಇವರೇ ಹೇಮಕ್ಕ. ಇವ್ರ ಮನೆಗೆ ನಾನು ಕುಂಕುಮಕ್ಕೆ ಬಂದಿರೋದು ನೋಡಿ. ಈ ಥರ ರೆಡಿ ಮಾಡೋರು.
ಏನೇನು ಮಾಡಿದ್ದೀರಾ? ರಸಾಯನ ಎಲ್ಲ ಮಾಡಿದ್ದೀರಾ? ಚಿತ್ರಾನ್ನ ಪಾಯಸ ಎಲ್ಲ ಫಿಕ್ಸ್. ಇವತ್ತು ಯಾರ ಮನೆಗೆ ಹೋದ್ರು ಇವರೇ ನೋಡಿ. 5 ನಿಮಿಷ ಪೂಜೆ ಮಾಡೋಕ್ಕೂ ಬಿಟ್ಟಿಲ್ಲ. ದಿವ್ಯಾ ಬಾಯಿಲಿ ಅಂತ ಈ ಅಜ್ಜಿ ಕರೀತಿತ್ತು. ಏನಜ್ಜಿ ಒಬ್ಬಟ್ಟು ಜ್ವರ? ತಿಂದೋಗೋದು ಒಬ್ಬಟ್ಟು ಬಿಸಿದ ತಿಂದೆ. ಆಪಲ್ನ ಬೇಯಿಸಿಯ ಹೂರ್ಣದೊಳಗೆ ಹಾಕಿಕೊಂಡಿದ್ದೀರಾ? ಅದೇನೋ ಮಾಡೋಕೆ ಚೆನ್ನಾಗಿಲ್ಲ ಅಂತ ಆ ಕಡೆ ತಿಕ್ಕಿದ್ದು ಹಾಕಿ ಹೋಗಿ ಒಳಗಡೆ ಒಂದು ಹೋತು. ಒಬ್ಬಟ್ಟು ಒಂದು ಗಾನ್ ತಟ್ಟಿ ಬರ್ತಾರೆ ಇಲ್ಲಿಗೆ ಊಟಕ್ಕೆ ನೋಡಿ ತರ್ತಾವ್ರೆ. ನಾವು ಕವರ್ ಹಾಕೊಂಡು ಬೆಳಿತೀವಿ. ಕವರ್ಗಿಂತ ಇದೇ ಚಂದ. ತೊಟ್ಟಿದ್ದು ಕೈಲೇ ತೊಟ್ಟಬೇಕು. ಕೈಯಲ್ಲಿ ತೊಟ್ಟಿದ್ದು ಒಂದೊಂದ್ಸತಿ ದಪ್ಪ ಬರುತ್ತದ. ಯಾಕೊಂದೇ ರೂಢಿ ಇರೋರಿಗೆ ಬರುತ್ತೆ, ರೂಢಿ ಇಲ್ದವ್ರಿಗೆ ಸಿಗೋದಕ್ಕೆ ಮಗ್ಚಾಕಿ ಇಲ್ಲ ಹಿಂಗೆ ಮೇಲೊಂದು ಹಾಕಿಬಿಟ್ಟು ಹಿಂಗೆ ಹಂಗೆ ಮಾಡೋದು. ನಾವು ಕವರ್ ಹಾಕೊಂಡು ಬೆಳಿತೀವಿ. ರೆಡಿ. ಒಬ್ಬಟ್ಟು ಮಾಡ್ತವ್ರೆ. ಕುಂಕುಮ ತೊಗೊಂಡು ಹೋಗೋಣ ಬನ್ನಿ. ಇನ್ನು ನಮ್ಮ ದೊಡ್ಡಮ್ಮ ಮನೆಗೆ ಹೋಗ್ಬೇಕು. ಪೂಜೆ ಮಾಡಿದ್ದೆಲ್ಲ ತೋರ್ಸೋದು ನಾನು ಅಲ್ಲಿಗೆ. ಕುಂಕುಮ ತೊಗೊಂಡು ಹೋಗೋದು ನಮ್ಮ ದೊಡ್ಡಮ್ಮ ಮನೆಗೆ. ನಮ್ಮ ದೊಡ್ಡಮ್ಮ ಕುಂಕುಮ ಕೊಡ್ತಾರೆ ಈಗ ನನಗೆ. ನಾನು ಇಲ್ಲೊಬ್ರು ಮನೆಗೆ ಕುಂಕುಮಕ್ಕೆ ಬಂದಿದ್ದೀನಿ. ಅವ್ರ ಮನೆಗೆ ಈ ಥರ ಡೆಕೋರೇಷನ್ ಮಾಡಿದ್ದಾರೆ ನೋಡಿ, ಚೆನ್ನಾಗಿದೆ ಅಲ್ವಾ? ಎಲ್ಲರ ಮನೆಗೂ ಕುಂಕುಮಕ್ಕೆ ಹೋಗಿದೆ ನೋಡಿ. ಕವರ್ ಫುಲ್ ಆಗಿಬಿಟ್ಟಿದೆ. ಎಲ್ಲರ ಮನೆಗೂ ಹೋಗಿ ಬಂದಿದ್ದಾಯಿತು. ಈಗ ನನ್ನ ಫ್ರೆಂಡ್ ಬಂದಿದ್ದಾಳೆ, ಕುಂಕುಮ ಕೊಡ್ಬೇಕು ನಮ್ಮ ಮನೇಲಿ. ನನ್ನ ಫ್ರೆಂಡಿಗೆ ಕುಂಕುಮ ಕೊಟ್ಟಿದ್ದೆಲ್ಲ ಆಯಿತು. ಈಗ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆ ನಿಯರಲ್ಲೇ ಇತ್ತು, ಅಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇಲ್ಲಿ ಜಾತ್ರೆ ನಡೀತಿದೆಯಂತೆ. ದೇವ್ರ ಮೆರವಣಿಗೆ ಎಲ್ಲ, ದೇವ್ರ ಅಲಂಕಾರ ಎಲ್ಲ ಹೇಗಿತ್ತು ಅಂತ ನಿಮಗೆ ತೋರಿಸ್ತೀನಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ.
ತಾಕತ್ ನಿಮಿತ್ತ